ಕಲಬುರಗಿ ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ತಕ್ಷಣ ಈಗ ಬೇರೆ ಬಡಾವಣೆಗಳ ನಿವಾಸಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಸಿಕೊಂಡಿರೋರು ಯಾರ್ಯಾರಿದ್ದಾರೆ ಅವರು ಈಗ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ನಮಗೆ ಹಕ್ಕು ಪತ್ರವನ್ನ ನೀಡಿ ಅಂತ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಎಂವಿವಿ ಗಾರ್ಡನ್ ಒಂದು ಏರಿಯಾದಲ್ಲಿ ಈ ಒಂದು ಏರಿಯಾ ನೋಡ್ತಿರ್ಬೋದು, ಇದು ಸರ್ಕಾರಿ ಜಾಗ. ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ. ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ. ಯಾಕಂದ್ರೆ ಈಗ ಒಂದ್ ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮಾಲೇಷನ್ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ. ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ. ನೋಡ್ತಿರ್ಬೋದು, ಇದೆಲ್ಲ ಸ್ಲಮ್. ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು 50ರಿಂದ 60 ವರ್ಷ ಇಲ್ಲೇ ಇದ್ದಾರೆ, ಒಂದು ಮನೆ ಕಟ್ಟಿಕೊಂಡು. ಸಡನ್ ಆಗಿ ಸರ್ಕಾರ ಏನಾದ್ರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನ ಡೆಮಾಲೇಷನ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ, ನಮಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಡಬೇಕೆಂಬುದು ಇವ್ರದ್ದು ಆಗ್ರಹ ಇದೆ. ಇಲ್ಲಿ ಮಾತಾಡಿಸ್ತೀನಿ. ಮೇಡಮ್, ಸರ್ಕಾರಕ್ಕೆ ಏನೇ ಹೇಳ್ತೀರಂತ? ಇಲ್ಲಿ 40 ವರ್ಷ ಇದ್ದೀವಿ ಸರ್, ನಾವಿನಾಗ ಪತ್ರ ನಮ್ಗೆ ಕೊಟ್ಟಿಲ್ಲ. ಪತ್ರ ಬೇಕು ನಮಗೆ. ಮನೆ ಇಲ್ಲ, ಏನು ವಸತಿ ಇಲ್ಲ, ಕಾವ ವಸತಿ ಇಲ್ಲ, ನೀರಿಲ್ಲ, ಏನಿಲ್ಲ. ನೋಡು, ಮಳೆ ಬಂದ್ರೆ ಮೇಲೆ ಇರೋದು ಹಾವು ಇವೆಲ್ಲ ಕೆಳಗಡೆ ಬರುತ್ತೆ. ನಾನು ಬಂದು ಎಷ್ಟೋ ವರ್ಷ ಆಗಿತ್ತು. ನನ್ನ ಮಕ್ಳಿಗೆ ಮದುವೆ ಆಗಿದ್ದಾಯ್ತು, ಮೊಮ್ಮಕ್ಳು ಹುಟ್ಟಿದ್ರು, ಅವರೊಟ್ಟಾಗೂ ಮಕ್ಕಳು ಹುಟ್ಟಿದ್ರು. ಪುಟ್ಟ ಮಕ್ಕ ಕಟ್ಟಿಕೊಂಡು ಎಲ್ಲ ಸುರಿತದ. ಕೆಳಗಡೆ ನೀರು ಬರ್ತೈತೆ, ಮೇಲೆ ಸುರಿತೈತೆ. ಎಲ್ಲಿ ನಡಿಯಕ್ಕಾಗಲ್ಲ, ಎಲ್ಲಿ ಇರ್ಬೇಕು, ಎಲ್ಲಿ ಹೋಗ್ಬೇಕು. ಮೇಡಮ್, ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಹಕ್ಕುಪತ್ರ ಬೇಕಾ? ಏನು ಒತ್ತಾಯ ಮಾಡುತ್ತೆ ಸರ್ಕಾರಕ್ಕೆ? ನಮ್ಗೆ ಇಲ್ಲೇ ಬೇಕು ಸರ್, ಹಕ್ಕುಪತ್ರ ಬೇಕು ನಮ್ಗೆ. ಇಲ್ಲಿ ಏನ್ ವಸತಿಯೇ ಇಲ್ಲ ಸರ್. ನಮ್ಗೆ ಮಳೆ ಬಂದ್ರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ. ಎಲ್ಲ ಚಿಕ್ಕ ಮಕ್ಳಿಗೆ ಇಟ್ಟಿದ್ದಾರೆ. ಎಲ್ಲ ನಮ್ದು TC ಎಲ್ಲ ಹೋಯ್ತು. ಮಳೆ ಬಂದ್ರೆ ಮನೆಯಲ್ಲಿ ನೀರ್ ಬರುತ್ತೆ. ಅದಕ್ಕೆ ನಮ್ಗೆ ಹಕ್ಕುಪತ್ರ ಬೇಕು, ಒಳ್ಳೆ ಮನೆ ಬೇಕು ಸರ್ ನಮ್ಗೆ. ಸರ್, ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ. ಈಗ ಇಲ್ಲಿ ಸಹ ನಿಮ್ಗೆ ಭಯ ಕಾಡ್ತಿದ್ದಾನೆ, ಹೇಗೆ ಸರ್ ಅಂತ? ಸರ್, ಏನಂದ್ರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಇದು 90 ವಾರ್ಡ್, ಅಲ್ಸೂರ್ ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ. ಯಾವುದೇ MLA ಬಂದ್ರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡ್ಕೊಡ್ತೀವಿ. ವೀಕ್ನೆಸ್ ಇರೋದು ನಮ್ಗೆ ಇಲ್ಲಿ 90 years ಲೀಸ್ ಅಲ್ಲಿದೆ. ಈ 90 years ಲೀಸ್ ಯಾವಾಗ ನಮ್ಗೆ ಏನ್ ಮಾಡ್ತಾರಂತ ಗೊಂದಲಗಳಿದೆ, ಮತ್ತೆ ಭಯಾನೂ ಇದೆ. ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ. ಯಾಕಂದ್ರೆ ಕೋಗಿಲೆ ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರು. ಅಲ್ಲೆಲ್ಲ ಶಾಸಕರು, ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ. ಸರ್, ಅಲ್ಲಿ ನಮ್ಗೇನಂದ್ರೆ ಅದು ಅಷ್ಟು ದೂರ ಇದೆ. ಸಿಟಿ ಲಿಮಿಟ್ ಅಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರ್ಬೋದೋ ಏನೋ. ಬಟ್ ಇದು ಸಿಟಿ ಲಿಮಿಟ್ ಅಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ನಮ್ಗೆ ಒಂದೇ ಒಂದು ರಿಕ್ವೆಸ್ಟ್, ಇಮಿಡಿಯೇಟ್ ಆಗಿ ನಮ್ ಶಾಸಕರು ರಿಜ್ವಾನ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಯಾವ್ದೋ ಒಂದು ಕೆಲಸಗಳನ್ನ ಫಸ್ಟ್ ನೀವು ಅದ್ರಲ್ಲಿ ಹೈಲೈಟ್ ಮಾಡೋದಕ್ಕಿಂತ ನಮ್ ಜನಗಳಿಗೆ, MV ಗಾರ್ಡನ್ ಅಲ್ಸೂರ್ ಜನಕ್ಕೆ ಒಂದು 12,000 ಓಟ್ ಇದೆ ಇಲ್ಲಿ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಟ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದು ಒಳ್ಳೇದಾಗುತ್ತೋ ಏನೋ ಒಂದು ಸರ್. ಹೀಗಾಗಿ ನಮಗೂ ಭಯ ಕಾಡ್ತಿದೆ, ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ತಕ್ಷಣ ಈಗ ಬೇರೆ ಬಡಾವಣೆಗಳ ನಿವಾಸಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಸಿಕೊಂಡಿರೋರು ಯಾರ್ಯಾರಿದ್ದಾರೆ ಅವರು ಈಗ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ನಮಗೆ ಹಕ್ಕು ಪತ್ರವನ್ನ ನೀಡಿ ಅಂತ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಎಂವಿವಿ ಗಾರ್ಡನ್ ಒಂದು ಏರಿಯಾದಲ್ಲಿ ಈ ಒಂದು ಏರಿಯಾ ನೋಡ್ತಿರ್ಬೋದು, ಇದು ಸರ್ಕಾರಿ ಜಾಗ. ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ. ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ. ಯಾಕಂದ್ರೆ ಈಗ ಒಂದ್ ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮಾಲೇಷನ್ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ. ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ. ನೋಡ್ತಿರ್ಬೋದು, ಇದೆಲ್ಲ ಸ್ಲಮ್. ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು 50ರಿಂದ 60 ವರ್ಷ ಇಲ್ಲೇ ಇದ್ದಾರೆ, ಒಂದು ಮನೆ ಕಟ್ಟಿಕೊಂಡು. ಸಡನ್ ಆಗಿ ಸರ್ಕಾರ ಏನಾದ್ರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನ ಡೆಮಾಲೇಷನ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ, ನಮಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಡಬೇಕೆಂಬುದು ಇವ್ರದ್ದು ಆಗ್ರಹ ಇದೆ. ಇಲ್ಲಿ ಮಾತಾಡಿಸ್ತೀನಿ. ಮೇಡಮ್, ಸರ್ಕಾರಕ್ಕೆ ಏನೇ ಹೇಳ್ತೀರಂತ? ಇಲ್ಲಿ 40 ವರ್ಷ ಇದ್ದೀವಿ ಸರ್, ನಾವಿನಾಗ ಪತ್ರ ನಮ್ಗೆ ಕೊಟ್ಟಿಲ್ಲ. ಪತ್ರ ಬೇಕು ನಮಗೆ. ಮನೆ ಇಲ್ಲ, ಏನು ವಸತಿ ಇಲ್ಲ, ಕಾವ ವಸತಿ ಇಲ್ಲ, ನೀರಿಲ್ಲ, ಏನಿಲ್ಲ. ನೋಡು, ಮಳೆ ಬಂದ್ರೆ ಮೇಲೆ ಇರೋದು ಹಾವು ಇವೆಲ್ಲ ಕೆಳಗಡೆ ಬರುತ್ತೆ. ನಾನು ಬಂದು ಎಷ್ಟೋ ವರ್ಷ ಆಗಿತ್ತು. ನನ್ನ ಮಕ್ಳಿಗೆ ಮದುವೆ ಆಗಿದ್ದಾಯ್ತು, ಮೊಮ್ಮಕ್ಳು ಹುಟ್ಟಿದ್ರು, ಅವರೊಟ್ಟಾಗೂ ಮಕ್ಕಳು ಹುಟ್ಟಿದ್ರು. ಪುಟ್ಟ ಮಕ್ಕ ಕಟ್ಟಿಕೊಂಡು ಎಲ್ಲ ಸುರಿತದ. ಕೆಳಗಡೆ ನೀರು ಬರ್ತೈತೆ, ಮೇಲೆ ಸುರಿತೈತೆ. ಎಲ್ಲಿ ನಡಿಯಕ್ಕಾಗಲ್ಲ, ಎಲ್ಲಿ ಇರ್ಬೇಕು, ಎಲ್ಲಿ ಹೋಗ್ಬೇಕು.
ಮೇಡಮ್, ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಹಕ್ಕುಪತ್ರ ಬೇಕಾ, ಏನು ಒತ್ತಾಯ ಮಾಡುತ್ತೆ ಸರ್ಕಾರಕ್ಕೆ? ನಮ್ಗೆ ಇಲ್ಲೇ ಬೇಕು ಸರ್, ಹಕ್ಕುಪತ್ರ ಬೇಕು ನಮ್ಗೆ. ಇಲ್ಲಿ ಏನ್ ವಸತಿಯೇ ಇಲ್ಲ ಸರ್ ನಮ್ಗೆ. ಮಳೆ ಬಂದ್ರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ, ಎಲ್ಲ ಚಿಕ್ಕ ಮಕ್ಳಿಗೆ ಇಟ್ಟಿದ್ದಾರೆ, ಎಲ್ಲ ನಮ್ದು TC ಎಲ್ಲ ಹೋಯ್ತು. ಮಳೆ ಬಂದ್ರೆ ಮನೆಯಲ್ಲಿ ನೀರ್ ಬರುತ್ತೆ, ಅದಕ್ಕೆ ನಮ್ಗೆ ಹಕ್ಕುಪತ್ರ ಬೇಕು, ಒಳ್ಳೆ ಮನೆ ಬೇಕು ಸರ್ ನಮ್ಗೆ. ಸರ್, ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ, ಈಗ ಇಲ್ಲಿ ಸಹ ನಿಮ್ಗೆ ಭಯ ಕಾಡ್ತಿದ್ದಾನೆ, ಹೇಗೆ ಸರ್ ಅಂತ? ಸರ್, ಏನಂದ್ರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಇದು 90 ವಾರ್ಡ್, ಹಲ್ಸೂರ್ ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ. ಯಾವುದೇ MLA ಬಂದ್ರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡ್ಕೊಡ್ತೀವಿ. ವೀಕ್ನೆಸ್ ಇರೋದು ನಮ್ಗೆ ಇಲ್ಲಿ 90 years ಲೀಸ್ ಅಲ್ಲಿ ಇದೆ. ಈ 90 years ಲೀಸ್ ಯಾವಾಗ ನಮ್ಗೆ ಏನ್ ಮಾಡ್ತಾರಂತ ಗೊಂದಲಗಳಿದೆ, ಮತ್ತೆ ಭಯಾನೂ ಇದೆ. ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ. ಯಾಕಂದ್ರೆ ಕೋಗಿಲ ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರು, ಅಲ್ಲೆಲ್ಲ ಶಾಸಕರು, ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ. ಸರ್, ಅಲ್ಲಿ ನಮ್ಗೇನಂದ್ರೆ ಅದು ಅಷ್ಟು ದೂರ ಇದೆ, ಸಿಟಿ ಲಿಮಿಟ್ ಅಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರ್ಬೋದೋ ಏನೋ, ಬಟ್ ಇದು ಸಿಟಿ ಲಿಮಿಟ್ ಅಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ನಮ್ಗೆ ಒಂದೇ ಒಂದು ರಿಕ್ವೆಸ್ಟ್, ಇಮಿಡಿಯೇಟ್ ಆಗಿ ನಮ್ ಶಾಸಕರು ರಿಜ್ವಾನ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಯಾವ್ದೋ ಒಂದು ಕೆಲಸಗಳನ್ನ ಫಸ್ಟ್ ನೀವು ಅದ್ರಲ್ಲಿ ಹೈಲೈಟ್ ಮಾಡೋದಕ್ಕಿಂತ ನಮ್ ಜನಗಳಿಗೆ MV ಗಾರ್ಡನ್ ಹಲ್ಸೂರ್ ಜನಕ್ಕೆ ಒಂದು 12,000 ಓಟ್ ಇದೆ ಇಲ್ಲಿ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಟ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದು ಒಳ್ಳೇದಾಗುತ್ತೋ ಏನೋ ಒಂದು ಸರ್. ಹೀಗಾಗಿ ನಮಗೂ ಭಯ ಕಾಡ್ತಿದೆ, ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ. ಕ್ಯಾಮ್ರಾ ಪರ್ಸನ್ ಮಂಜುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಹುರ್ಗಿ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳನ್ನ ತೆರವು ಮಾಡಿದ ತಕ್ಷಣ ಈಗ ಬೇರೆ ಬಡಾವಣೆಗಳ ನಿವಾಸಿಗಳಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿಸಿಕೊಂಡಿರೋರು ಯಾರ್ಯಾರು ಇದ್ದಾರೆ ಅವರು ಈಗ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ, ನಮಗೆ ಹಕ್ಕುಪತ್ರವನ್ನ ನೀಡಿ ಅಂತ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ನಾನೀಗ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. MV ಗಾರ್ಡನ್ ಒಂದು ಏರಿಯಾದಲ್ಲಿ. ಈ ಒಂದು ಏರಿಯಾ ನೋಡ್ತಿರ್ಬೋದು, ಇದು ಸರ್ಕಾರಿ ಜಾಗ, ಬಟ್ ಇದುವರೆಗೂ ಸರ್ಕಾರದವರು ಹಕ್ಕುಪತ್ರ ನೀಡಿಲ್ಲ. ಬಟ್ ಇದೀಗ ಭದ್ರತೆ ಕಾಡ್ತಾ ಇದೆ ಇವರಿಗೆ. ಯಾಕಂದ್ರೆ ಈಗ ಒಂದ್ ಕಡೆ ಕೋಗಿಲೆ ಬಡಾವಣೆಯಲ್ಲಿ ಏಕಾಏಕಿ ಡೆಮಾಲಿಷನ್ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ನಮಗೂ ಭಯ ಆಗ್ತಿದೆ, ನಮಗೂ ಸರ್ಕಾರ ಹಕ್ಕುಪತ್ರ ಕೊಡಬೇಕು ಎಂಬುದು ಇವ್ರದ್ದು ಆಗ್ರಹವಾಗಿದೆ. ನೋಡ್ತಿರ್ಬೋದು, ಇದೆಲ್ಲ ಸ್ಲಮ್. ಸಾಕಷ್ಟು ಜನ ಇಲ್ಲಿ ಸುಮಾರು ಒಂದು 50ರಿಂದ 60 ವರ್ಷ ಇಲ್ಲೇ ಇದ್ದಾರೆ, ಒಂದು ಮನೆ ಕಟ್ಟಿಕೊಂಡು. ಸಡನ್ ಆಗಿ ಸರ್ಕಾರ ಏನಾದ್ರೂ ಮತ್ತೆ ಇಲ್ಲಿ ನೋಟಿಸ್ ಕೊಟ್ಟು ನಮ್ಮ ಮನೆಗಳನ್ನ ಡೆಮಾಲಿಷನ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ಇದ್ದೇವೆ, ನಮಗೆ ಸರ್ಕಾರದಿಂದ ಹಕ್ಕುಪತ್ರ ಕೊಡಬೇಕೆಂಬುದು ಇವ್ರದ್ದು ಆಗ್ರಹ ಇದೆ. ಇಲ್ಲಿ ಮಾತಾಡಿಸ್ತೀನಿ. ಮೇಡಮ್, ಸರ್ಕಾರಕ್ಕೆ ಏನೇ ಹೇಳ್ತೀರಂತ? ಈ 40 ವರ್ಷ ಇದ್ದೀವಿ ಸರ್, ನಾವಿನಾಗ ಪತ್ರ ನಮ್ಗೆ ಕೊಟ್ಟಿಲ್ಲ, ಪತ್ರ ಬೇಕು ನಮಗೆ. ಮನೆ ಇಲ್ಲ, ಏನು ವಸತಿ ಇಲ್ಲ, ಕಾವ ವಸತಿ ಇಲ್ಲ, ನೀರಿಲ್ಲ, ಏನಿಲ್ಲ. ನೋಡು, ಮಳೆ ಬಂದ್ರೆ ಮೇಲೆ ಇರೋದು ಹಾವು ಇವೆಲ್ಲ ಕೆಳಗಡೆ ಬರುತ್ತೆ. ನಾನು ಬಂದು ಎಷ್ಟೋ ವರ್ಷ ಆಗಿತ್ತು. ನನ್ನ ಮಕ್ಳಿಗೆ ಮದುವೆ ಆಗಿದ್ದಾಯ್ತು, ಮೊಮ್ಮಕ್ಳು ಹುಟ್ಟಿದ್ರು, ಅವ್ರ ಒಟ್ಟಾಗೂ ಮಕ್ಳು ಹುಟ್ಟಿದ್ರು. ಪುಟ್ಟ ಮಾಡಿ ಕಟ್ಟಿಕೊಂಡು ಎಲ್ಲ ಸುರಿತದ. ಕೆಳಗಡೆ ನೀರು ಬರ್ತೈತೆ, ಮೇಲೆ ಸುರಿತಾಯ್ತು. ಎಲ್ಲಿ ನಡಿಯಕ್ ಆಗಲ್ಲ, ಎಲ್ಲಿ ಇರ್ಬೇಕು, ಎಲ್ಲಿ ಹೋಗ್ಬೇಕು. ಮೇಡಮ್, ಈಗ ಡೆಮಾಲಿಷನ್ ಮಾಡಿದ್ರೆ ಕಷ್ಟ ಆಗಲ್ವಾ ಅಂತ ಮತ್ತೆ ಇದು ಹಕ್ಕುಪತ್ರ ಬೇಕಾ, ಏನು ಒತ್ತಾಯ ಮಾಡುತ್ತೆ ಸರ್ಕಾರಕ್ಕೆ? ನಮ್ಗೆ ಇಲ್ಲೇ ಬೇಕು ಸರ್, ಹಕ್ಕುಪತ್ರ ಬೇಕು ನಮ್ಗೆ. ಇಲ್ಲಿ ಏನ್ ವಸತಿಯೇ ಇಲ್ಲ ಸರ್ ನಮ್ಗೆ. ಮಳೆ ಬಂದ್ರೆ ನೀರೆಲ್ಲ ಮನೆಯಲ್ಲೇ ಬರುತ್ತೆ, ಎಲ್ಲ ಚಿಕ್ಕ ಮಕ್ಳಿಗೆ ಇಟ್ಟಿದ್ದಾರೆ, ಎಲ್ಲ ನಮ್ದು TC ಎಲ್ಲ ಹೋಯ್ತು. ಮಳೆ ಬಂದ್ರೆ ಮನೆಯಲ್ಲಿ ನೀರ್ ಬರುತ್ತೆ, ಅದಕ್ಕೆ ನಮ್ಗೆ ಹಕ್ಕುಪತ್ರ ಬೇಕು, ಒಳ್ಳೆ ಮನೆ ಬೇಕು ಸರ್ ನಮ್ಗೆ. ಸರ್, ಈಗ ಕೋಗಿಲ ಬಡಾವಣೆಯಲ್ಲಿ ಈಗ ಡೆಮಾಲಿಷನ್ ಆಗಿದೆ, ಈಗ ಇಲ್ಲಿ ಸಹ ನಿಮ್ಗೆ ಭಯ ಕಾಡ್ತಿದ್ದಾನೆ, ಹೇಗೆ ಸರ್ ಅಂತ? ಸರ್, ಏನಂದ್ರೆ ಇಲ್ಲಿ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ. ಇದು 90 ವಾರ್ಡ್, ಹಲ್ಸೂರ್ ವಾರ್ಡ್ ಅಂತ ಶಿವಾಜಿನಗರ ಕ್ಷೇತ್ರ ಬರುತ್ತೆ. ಯಾವುದೇ MLA ಬಂದ್ರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ಫಸ್ಟ್ ಹೇಳೋದು ನಾವು ಹಕ್ಕುಪತ್ರ ಮಾಡ್ಕೊಡ್ತೀವಿ. ವೀಕ್ನೆಸ್ ಇರೋದು ನಮ್ಗೆ ಇಲ್ಲಿ 90 years ಲೀಸ್ ಅಲ್ಲಿ ಇದೆ. ಈ 90 years ಲೀಸ್ ಯಾವಾಗ ನಮ್ಗೆ ಏನ್ ಮಾಡ್ತಾರಂತ ಗೊಂದಲಗಳಿದೆ, ಮತ್ತೆ ಭಯಾನೂ ಇದೆ. ನಮ್ಮ ಮಕ್ಕಳಿಗೆ ಫ್ಯೂಚರ್ಗೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮಗೂ ನೋವಿದೆ. ಯಾಕಂದ್ರೆ ಕೋಗಿಲೆ ಬಡಾವಣೆಯಲ್ಲಿ ಈಗ ಅಷ್ಟು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರು, ಅಲ್ಲೆಲ್ಲ ಶಾಸಕರು, ಸಚಿವರು ಪ್ರತಿಯೊಬ್ಬರು ಹೋಗ್ತಿದ್ದಾರೆ. ಸರ್, ಅಲ್ಲಿ ನಮ್ಗೇನಂದ್ರೆ ಅದು ಅಷ್ಟು ದೂರ ಇದೆ, ಸಿಟಿ ಲಿಮಿಟ್ ಅಲ್ಲಿಂದ ಅದು ಗ್ರಾಮಾಂತರಕ್ಕೆ ಬರ್ಬೋದೋ ಏನೋ, ಬಟ್ ಇದು ಸಿಟಿ ಲಿಮಿಟ್ ಅಲ್ಲಿ ಇರೋದ್ರಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇಲ್ಲಿ ನಮ್ಗೆ ಒಂದೇ ಒಂದು ರಿಕ್ವೆಸ್ಟ್, ಇಮಿಡಿಯೇಟ್ ಆಗಿ ನಮ್ ಶಾಸಕರು ರಿಜ್ವಾನ್ ಅರ್ಷದ್ ಸರ್ಗೆ ನಾನು ಒಂದು ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಯಾವ್ದೋ ಒಂದು ಕೆಲಸಗಳನ್ನ ಫಸ್ಟ್ ನೀವು ಅದ್ರಲ್ಲಿ ಹೈಲೈಟ್ ಮಾಡೋದಕ್ಕಿಂತ ನಮ್ ಜನಗಳಿಗೆ MV ಗಾರ್ಡನ್ ಹಲ್ಸೂರ್ ಜನಕ್ಕೆ ಒಂದು 12,000 ಓಟ್ ಇದೆ ಇಲ್ಲಿ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನೀವು ಕೊಟ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದು ಒಳ್ಳೇದಾಗುತ್ತೋ ಏನೋ ಒಂದು ಸರ್.
ಹೀಗಾಗಿ ನಮಗೂ ಭಯ ಕಾಡ್ತಿದೆ, ನಮಗೂ ಹಕ್ಕುಪತ್ರ ನೀಡಬೇಕಂತ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ,